ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಂತೃಪ್ತಿ ಕಿಚನ್ಗೆ. ನಾನು ಪ್ರಿಯಾಂಕಾ. ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಉಪ್ಪಿನಕಾಯಿಯನ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೊರಗಡೆ ಸಿಗೋ ಕೆಮಿಕಲ್ ಹಾಕಿರೋ ಉಪ್ಪಿನಕಾಯಿನ ತಿನ್ನೋದಕ್ಕಿಂತ ಮನೆಯಲ್ಲಿ ಆರೋಗ್ಯಕರವಾಗಿ ಮಾವಿನಕಾಯಿ ಉಪ್ಪಿನಕಾಯಿನ ಹಾಕೊಂಡು ವರ್ಷ ಪೂರ್ತಿ ತಿನ್ಬೋದು. ಹಾಗಾದ್ರೆ ಬನ್ನಿ, ತಡ ಮಾಡದೆ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 4 ಮಾವಿನಕಾಯಿನ ತಗೊಂಡಿದ್ದೀನಿ. ಅವುಗಳನ್ನು ನಾನು ಒಂದು ಕುಡುಗೋಲನ್ನ ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಾವಿನಕಾಯಿಯನ್ನ ನಾನು ಈ ಸೈಜ್ಗೆ ಹೋಳನ್ನ ಮಾಡ್ಕೊಳ್ತಾ ಇದ್ದೀನಿ. ಮಾವಿನಕಾಯಿನ ಹೆಚ್ಚುವಾಗ ಸ್ವಲ್ಪ ದೊಡ್ಡದಾಗಿ ಹೋಳನ್ನ ಹೆಚ್ಕೋಬೇಕು. ದೊಡ್ಡ ಹೋಳನ್ನು ಮಾಡೋದ್ರಿಂದ ಹೆಚ್ಚು ದಿನ ಬಾಳಿಕೆ ಬರುತ್ತೆ ಮಾವಿನಕಾಯಿ ಉಪ್ಪಿನಕಾಯಿ. ಹಾಗಾಗಿ ದೊಡ್ಡದಾಗಿ ಹೆಚ್ಕೊಳ್ಳಿ. ನಾನಿಲ್ಲಿ ಎಲ್ಲ ಮಾವಿನಕಾಯಿಯನ್ನು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಇದಕ್ಕೆ ನಾನು ಸಾಸಿವೆ ಪುಡಿಯನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಸಾಸಿವೆಯನ್ನ ಹಾಕಿ ಸಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಉಪ್ಪಿನಕಾಯಿಗೆ ಹಾಕ್ಲಿಕ್ಕೆ ಸಾಸಿವೆ ಪುಡಿ ರೆಡಿ ಆಗಿದೆ. ಉಪ್ಪಿನಕಾಯಿಗೆ ಒಗ್ಗರಣೆಯನ್ನು ಹಾಕ್ಲಿಕ್ಕೆ 3 ಬೆಳ್ಳುಳ್ಳಿನ ಬೇಳೆ ಮಾಡ್ಕೊಂಡು ಅದನ್ನ ಜಜ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಬೆಳ್ಳುಳ್ಳಿನ ಜಜ್ಕೊಂಡಾಗಿದೆ. ನಂತರ ನಾನು 1 kg ಬೆಲ್ಲದಲ್ಲಿ ಅರ್ಧ kg ಬೆಲ್ಲನ ಒಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ kg ಬೆಲ್ಲ ಆದ್ರೆ ಸಾಕು. ಅರ್ಧ kg ಬೆಲ್ಲ, ಸಾಸಿವೆ ಪುಡಿ, ಅಚ್ಚಕಾರದ ಪುಡಿ, ಅರಿಶಿನ ಪುಡಿ, ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತೆ ಉಪ್ಪನ್ನ ತಗೊಂಡಿದ್ದೀನಿ. ಇವಾಗ ಉಪ್ಪಿನಕಾಯಿಗೆ ಒಗ್ಗರಣೆಯನ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬಾಳೆಹಣ್ಣಿಟ್ಟು ಇದಕ್ಕೆ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಹಾಕ್ತಾ ಇದ್ದೀನಿ. ಅಡುಗೆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿನ ಇವಾಗ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬಿಸಿ ಮಾಡ್ಕೊಂಡ್ರೆ ಸಾಕು. 1 ಸ್ಪೂನಿಂದ ಚೆನ್ನಾಗಿ ಕೈ ಆಡಿಸಿ ಈಗ ಬೆಳ್ಳುಳ್ಳಿ ಬ್ರೌನ್ ಕಲರ್ ಬಂದಿದೆ. ಇದನ್ನ ಗ್ಯಾಸ್ ಆಫ್ ಮಾಡಿ ಬಳ್ಳಿಯನ್ನ ಕೆಳಗಡೆ ಇಟ್ಕೊಳ್ಳೋಣ. ಕೆಳಗಡೆ ಇಟ್ಕೊಂಡ ನಂತರ ಇದಕ್ಕೆ ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದೀವಿ. ಎಣ್ಣೆ ಸ್ವಲ್ಪ ತಣ್ಣಗಾದ್ಮೇಲೆ ಅಚ್ಚ ಖಾರದ ಪುಡಿನ ಹಾಕ್ಬೇಕು, ಇಲ್ಲಾಂದ್ರೆ ಕಲರ್ ಸರಿ ಬರೋದಿಲ್ಲ. ಹಾಗಾಗಿ ಅಚ್ಚ ಖಾರದ ಪುಡಿನ ಹಾಕಿ ಚೆನ್ನಾಗಿ ಕೈ ಆಡಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸ್ ಆದ ನಂತರ ನಾವು ಹೆಚ್ಚಿರ್ತಕ್ಕಂಥ ಮಾವಿನಕಾಯಿ ಇದ್ವಲ್ಲ ಅವನ್ನ ತಗೊಳ್ತಾ ಇದ್ದೀನಿ. ಮಾವಿನಕಾಯಿನ ಒಂದು ಪರಾತಕ್ಕೆ ಹಾಕೊಳ್ತಾ ಇದ್ದೀನಿ. ಪರಾತಕ್ಕೆ ಹಾಕೊಂಡ ನಂತರ ಇದಕ್ಕೆ ಮೊದಲಿಗೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನಂತರ ಸಾಸಿವೆ ಪುಡಿಯನ್ನ ಹಾಕ್ತಾ ಇದ್ದೀನಿ. ಸಾಸಿವೆ ಪುಡಿಯನ್ನ ಹಾಕಿದ ನಂತರ ಅರಿಶಿನ ಪುಡಿನೂ ಹಾಕ್ತಾ ಇದ್ದೀನಿ. ನಂತರ ಜಜ್ಜಿರ್ತಕ್ಕಂಥ ಬೆಲ್ಲನ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾವಿನಕಾಯಿಗೆ
ಎಲ್ಲ ಮಸಾಲೆ ಅಂಟ್ಕೋಬೇಕು, ಆ ಥರ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡಿದ ನಂತರ ನಾವು ಬೆಳ್ಳುಳ್ಳಿ ಮತ್ತೆ ಅಚ್ಕಾರದ ಪುಡಿದ ಒಗ್ಗರಣೆನ ಮಾಡ್ಕೊಂಡಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಒಗ್ಗರಣೆ ಮಾಡಿರ್ತಕ್ಕಂಥ ಬಳ್ಳಿಗೆನೆ ಎಲ್ಲ ಉಪ್ಪಿನಕಾಯಿನ ಹಾಕ್ತಾ ಇದೀವಿ. ಎಲ್ಲ ಉಪ್ಪಿನಕಾಯಿನ ಹಾಕಿ ಒಂದು ಮುಚ್ಚಳವನ್ನ ಮುಚ್ಚಿ ಒಂದು 7 ರಿಂದ 8 ಗಂಟೆ ಹಾಗೆ ಬಿಡಬೇಕು. ಇವಾಗ ನೋಡಿ ಮುಚ್ಚಳವನ್ನ ತೆಗಿತಾ ಇದೀವಿ. ನೀರನ್ನ ಹೇಗೆ ಬಿಟ್ಕೊಂಡಿದೆ ಅಂತ, ಉಪ್ಪಿನಕಾಯಿನೂ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನೋಡ್ತಿದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ. ಹುಳಿ ಹುಳಿಯಾಗಿ, ಸಿಹಿ ಸಿಹಿಯಾಗಿ, ಖಾರ ಖಾರವಾಗಿ ಉಪ್ಪಿನಕಾಯಿ ರೆಡಿ ಆಗಿದೆ. ಇವಾಗ ಇದನ್ನ ನಾನು ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿ ಇಡ್ತಾ ಇದ್ದೀನಿ. ರುಚಿಕರವಾದ ಮಾವಿನಕಾಯಿ ಉಪ್ಪಿನಕಾಯಿ ಸವಿಯಲು ರೆಡಿಯಾಗಿದೆ. ಇದನ್ನ ನಾವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು, ಮೆತ್ತಗಾಗೋದಿಲ್ಲ. ಹಾಗಾಗಿ ಈ ರೆಸಿಪಿನ ನೀವು ಟ್ರೈ ಮಾಡಿ. ಈ ಥರ ಉಪ್ಪಿನಕಾಯಿನ ಹಾಕಿ ತಿಂದು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.